ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ನನ್ನ ಪಾಪಗೆ ನೋಡ್ಕೋಬೇಕಾಗಿತ್ತು. ಅಂದರೆ ಯಾವಾಗಲೂ ನೋಡ್ಕೊಳ್ಳೇಬೇಕು. ಆ್ಯಂಡ್ ನನಗೆ ವೀಡಿಯೋ ಮಾಡೋಕ್ಕೆ ಕಂಟೆಂಟು ಇಲ್ಲ, ಬಿಕಾಸ್ ನಾನು ಯಾವಾಗಲೂ ಮನೇಲೇ ಇರ್ತೀನಿ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಸೊ ಇವತ್ತು ನಾನು ಕಂಟೆಂಟ್ನ ಥಿಂಕ್ ಮಾಡಿ ಒಂದು ಕಂಟೆಂಟ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಪಾಪ ಕೂಡ ಇವಾಗ 5 ತಿಂಗಳಾಗಿದೆ. 5 ತಿಂಗಳು ಕಂಪ್ಲೀಟ್ ಆಗಿದೆ, ಈಗ 6 ತಿಂಗಳಾಗಿದೆ. ಸೊ ಇನ್ಮೇಲೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ 2-3 ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅದು ಅರ್ಧಕ್ಕೆ ಆಗಿದೆ. ನಾವು ಆ್ಯಕ್ಚುಲಿ ಗುಳಿಗುಳಿ ಶಂಕರಕ್ಕೆ ಹೋಗಿದ್ವಿ. ಆ ವೀಡಿಯೋ ಒಂದು ಅಪ್ಲೋಡ್ ಮಾಡಬೇಕು. ಬಿಕಾಸ್ ಅದು ಗುಳಿಗುಳಿ ಶಂಕರ ದೇವಸ್ಥಾನದೊಳಗೆ ಹೋಗಿದ ತಕ್ಷಣವೇ ನಮಗೆ ಮೊಬೈಲಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ನನ್ನ ಕೈಯಲ್ಲಿ ಪಾಪು ಇದ್ದ ನನಗೆ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ವ್ಲಾಗಿಂತ ಇಂಪಾರ್ಟೆಂಟ್ ಪಾಪು. ಆಮೇಲೆ ಎಲ್ಲ ವ್ಲಾಗ್ ಮಾಡೋಕ್ಕೆ ಹೋಗಿ ಪಾಪುನ ಬೀಳಿಸ್ಬಿಡ್ತೀನಿ ಅಂತ ಭಯ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಪಾಪು ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿಲ್ಲ, ಡಿಸ್ಕಂಟಿನ್ಯೂ ಮಾಡಿದೆ. ಇವಾಗ ಮನೇಲೇ ಇದ್ದೀನಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸುಮ್ಮನೆ ನನಗೂ ಟೈಮ್ ಪಾಸ್ ಆಗುತ್ತೆ. ನಾನು ಇವಾಗ ಕೆಲಸ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಕೆಲಸ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ನನ್ನ ಪಾಪುಗೆ ಸ್ವಲ್ಪ ಗಮನ ಕೊಡೋಣ ಅಂತ ಇದ್ದೀನಿ. ಹಾಗಾಗಿ ಇನ್ಮೇಲೆ ನಾನು ಫ್ರೀ ಟೈಮಲ್ಲಿ ವ್ಲಾಗ್ ಮಾಡೋಣ ಅಂತಿದ್ದೀನಿ. ಇವತ್ತಿನ ಕಂಟೆಂಟ್ ಏನಂತಂದರೆ ಹಾಲ್ಮಾರ್ಕ್ ಚಿನ್ನ ಮತ್ತು KDM ಚಿನ್ನ. ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ಅಲ್ಲ, ಸಾರಿ, ಒಂದು ಮೋಸ್ಟ್ ಆಫ್ ದಿ ಪೀಪಲ್ ನನಗೆ ಗೊತ್ತಿರಲಿಲ್ಲ. ನಾನು ತಿಳ್ಕೊಂಡು ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನಗೆ ಗೊತ್ತಿರಲಿಲ್ಲ. ಇದು ಜನಕ್ಕೆ ಗೊತ್ತಾಗಲಿ, ಒಂದು ಇನ್ಫಾರ್ಮೇಷನ್ ಇರಲಿ ಅಂದ್ಬಿಟ್ಟು, ಗೊತ್ತಿಲ್ಲದಿರೋರು ತಪ್ಪು ತಿಳ್ಕೊಂಡಿದ್ರೆ ಗೊತ್ತಾಗಲಿ ಅಂದ್ಬಿಟ್ಟು ಇದನ್ನ ಮಾಡ್ತಾಯಿದ್ದೀನಿ. ಏನು ಅಂತಂದರೆ KDM ಚಿನ್ನ ಮತ್ತು ಹಾಲ್ಮಾರ್ಕ್ ಚಿನ್ನಕ್ಕೆ ಏನು ಡಿಫ್ರೆನ್ಸ್? KDM ಚಿನ್ನ ಪ್ಯೂರಿಟಿ ಅಲ್ಲ. BIS ಹಾಲ್ಮಾರ್ಕ್ ಇರುವಂತಹ ಚಿನ್ನ ಪ್ಯೂರಿಟಿ ಇದೆ. ಅದು ಪ್ಯೂರ್ ಚಿನ್ನ ಅದು. ಓಕೆ, ಹೇಗೆ ಇದು ಗೊತ್ತಾಗುತ್ತೆ ಅಂತಂದರೆ, ಇವಾಗೊಂದು ಎಕ್ಸಾಂಪಲ್ಗೆ ನಾನು ಒಂದು ಉಂಗುರ ತೊಗೊಂಡ್ಬಂದಿದ್ದೀನಿ. ನನ್ನ ತಂಗಿ ಹತ್ರ ಇಸ್ಕೊಂಡು ಬಂದಿದ್ದೀನಿ. ನನ್ನ ಚಿನ್ನ ನಾನು ಯಾವ ಚಿನ್ನನೂ ಹಾಕ್ಕೊಳ್ಳೋದಿಲ್ಲ. ಇದೊಂದು ಮಂಗಲೇಶ್ವರ ಅಂದ್ಬಿಟ್ರೆ ಯಾವ ಚಿನ್ನನೂ ಹಾಕ್ಕೊಳ್ಳೋದಿಲ್ಲ. ಸುಮ್ಮನೆ ಮನೇಲಿದ್ದಾಗ ನನಗೆ ಯಾವ ಒಡವೆನೂ ಹಾಕ್ಕೊಳ್ಳೋಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಇಲ್ಲಿ ನಿಮಗೆ ಸರಿಯಾಗಿ ಝೂಮ್ ಮಾಡಿ ನೋಡಬೇಕು. ಒಂದು ನಿಮಿಷ, ಸರಿಯಾಗಿ ಝೂಮ್ ಮಾಡಿ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ. ಇದ್ರ ನಿಮ್ಗೆ ಫೋಟೋ ಹಾಕ್ತೀನಿ ಬೇಕಾದ್ರೆ, ಅದು ಹಾಲ್ಮಾರ್ಕ್ ಚಿನ್ನದು. ಇದ್ರಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಿಲ್ಲ. ಒಂದು ನಿಮಿಷ. ಇಷ್ಟು ಈ ಜಾಗದಲ್ಲಿ, ಈ ರಿಂಗ್ ಹಾಕೊಳ್ಳೋ ಜಾಗದಲ್ಲಿ ಏನೇನಿದೆ ಅಂತಂದರೆ BIS ಇಂದು ಟ್ರಯಾಂಗಲ್ ಒಂದು ಮಾರ್ಕ್ ಇರುತ್ತೆ. ಓಕೆನಾ, ಅದು ಒಂದು ಲೋಗೋ, ಅವ್ರದ್ದು ಲೋಗೋ ಇರಬೇಕು. ಜೊತೆಗೆ ಪ್ಯೂರಿಟಿ ಎಷ್ಟಿದೆ, 22 ಕ್ಯಾರೆಟ್ ಆದ್ರೂ ಅದು ಹಾಲ್ಮಾರ್ಕ್ ಇದ್ದರೆ ದಟ್ ಈಸ್ ಪ್ಯೂರ್ ಗೋಲ್ಡ್. 18 ಕ್ಯಾರೆಟ್ ಇದ್ರೂ ಅದು ಹಾಲ್ಮಾರ್ಕ್ ಹಾಕಿದರೆ ದಟ್ ಈಸ್ ಆಲ್ಸೋ ಪ್ಯೂರ್ ಗೋಲ್ಡ್. ಎಲ್ಲ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ KDM 916 ಅಂದರೆ ಗಟ್ಟಿ ಚಿನ್ನ, KDM 18 ಕ್ಯಾರೆಟ್ ಅಂತಂದರೆ ಅದು ಗಟ್ಟಿ ಚಿನ್ನ ಅಂತ ಅಂದ್ಕೊಂಡ್ರೆ. KDM ಅನ್ನೋದೇ ಫೇಕ್. KDM ಚಿನ್ನ ಅಂತಂದರೆ ಅದು ಗಟ್ಟಿ ಇರುತ್ತೆ. ಬಿಕಾಸ್ ಅದರಲ್ಲಿ ಕ್ಯಾಡ್ಮಿಯಮ್ ಅನ್ನೋಂಥ ಒಂದು ಎಲಿಮೆಂಟ್ ಹಾಕಿರ್ತಾರೆ. ಅದು ಹೆಲ್ತ್ಗೆ ಒಳ್ಳೇದಲ್ಲ ಫ್ರೆಂಡ್ಸ್, ಅದನ್ನ ಹಾಕ್ಕೊಳ್ಬಾರ್ದು. ಅದು ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಇಲ್ಲೀಗಲ್, ಬ್ಯಾನ್ ಆಗಿದೆ. ಅದು ನಾವು ಯೂಸ್ ಮಾಡೋ ಹಾಗೆ ಇಲ್ಲ. ಆ್ಯಂಡ್ ಅದು ಹಾಲ್ಮಾರ್ಕ್ ಅಂತೂ ಕೊಡೋಕ್ಕೆ ಚಾನ್ಸೇ ಇಲ್ಲ. ಇದನ್ನು ಪ್ಯೂರಿಟಿ ಟೆಸ್ಟ್ ಮಾಡಿ ಹಾಲ್ಮಾರ್ಕ್ ಕೊಡುವಂಥದ್ದೇ ಇದು ಪ್ಯೂರ್ ಗೋಲ್ಡ್ ಅಂತ. ಅದು ಕಾಗೆ ಬಂಗಾರ ಅಂತ. ಅದು KDM ಅಂತಲೂ ಯೂಸೇ KDM ಚಿನ್ನ ಹಾಕೊಳ್ಳೇಬೇಡಿ. ನಮ್ಮ ಆಗಿನ ಕಾಲದಿಂದನೂ, ನಮ್ಮ ಮುತ್ತಾತನ ಕಾಲದಿಂದ ಮೋಸ್ಟ್ಲಿ ನಾವೆಲ್ಲ KDM ಚಿನ್ನನೇ ಹಾಕೊಂಡಿರ್ತೀವಿ. ಅದು ನಮ್ಗೆ ಗೊತ್ತಿಲ್ಲ. ಈ BIS ಹಾಲ್ಮಾರ್ಕ್ ಬಂದಿರೋಂಥ ಕಾರಣನೇ ಅದು. ಒಳ್ಳೆಯ ಗೋಲ್ಡ್ ಹಾಕ್ಕೊಳ್ಳಿ. ಆ್ಯಂಡ್ ಈ ಗೋಲ್ಡ್ಗೆ ಒಳ್ಳೆ ರೀಸೇಲ್ ವ್ಯಾಲ್ಯೂ ಇದೆ. ನಾನು ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟೆ. ಇಲ್ಲಿ ಟ್ರಯಾಂಗಲ್ BIS ಲೋಗೋ ಇರುತ್ತೆ. ಒಂದು ಕರೆಕ್ಟಾಗಿರುವಂತಹ ಒಂದು ಹಾಲ್ಮಾರ್ಕ್ ಹಾಕಿ ಕಳಿಸಿರುವಂತಹ ಒಂದು ಗೋಲ್ಡ್ ಮೇಲೆ ಏನಿರುತ್ತೆ ಅಂದರೆ BIS ಲೋಗೋ ವಿತ್ ಪ್ಯೂರಿಟಿ. ಆ್ಯಂಡ್ ಅಲ್ಲಿ ಏನಿರುತ್ತೆ ಅಂತಂದರೆ ಒಂದು ಈಗ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ಅವ್ರದ್ದು ಒಂದು ಕಂಪನಿದೊಂದು ಕೋಡ್ ಇರುತ್ತೆ, ಒಂದು ಆಲ್ಫಾಬೆಟಲ್ಲಿ ಬರೆದಿರ್ತಾರೆ. ಜೊತೆಗೆ ಇಯರ್, ಅವ್ರದ್ದೇನೋ ಒಂದು ಇಯರ್ ಇರುತ್ತೆ, ಅದನ್ನು XXXL ಹಾಕಿರ್ತಾರೆ, ಅಥವಾ ಇಯರ್ ಮೆನ್ಷನ್ ಮಾಡಿರ್ತಾರೆ ಗೊತ್ತಿಲ್ಲ, ಆ ಥರ ಹಾಕಿರ್ತಾರೆ. ಒಟ್ಟು ಅಷ್ಟು ಇದ್ದರೆ ದಟ್ ಈಸ್ ಹಾಲ್ಮಾರ್ಕಿಗೆ ಹೋಗಿ ಬಂದಿದೆ ಅಂತ. ಹಾಲ್ಮಾರ್ಕ್ಗೆ ಕಳಿಸಿರ್ತಾರೆ. ಈಗ ನಾನೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದೆ ಗೋಲ್ಡ್, ನಾನು ಇವಾಗ ರೆಡಿ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ನಾನೇ ಒಂದು 916 ಅಂತ ಬರೆದ್ಬಿಟ್ಟು ತೊಗೊಳ್ಳಿ 916 ಅಂತ ಕೊಡೋ ಹಾಗಿಲ್ಲ. ಅದು ಹಾಲ್ಮಾರ್ಕ್ ಅಲ್ಲ. ಹಾಲ್ಮಾರ್ಕ್ ಹಾಕಿ ಕಳಿಸಿದ್ದಾರೆ ಅಂತಂದರೆ ಜೊತೆಗೆ ಬಿಲ್ಲಲ್ಲಿ ಕೂಡ ಮೆನ್ಷನ್ ಮಾಡಿರಬೇಕು. ಇದಿಷ್ಟು ನಾನು ಏನು ಹೇಳಿದೆ ಅದಷ್ಟು ಬಿಲ್ಲಲ್ಲೂ ಮೆನ್ಷನ್ ಆಗಿರಬೇಕು. ಆ್ಯಂಡ್ ಇದ್ರ ಮೇಲೆ ರಿಂಗ್ ಮೇಲೆ ಕೂಡ ಮೆನ್ಷನ್ ಆಗಿರುತ್ತೆ. ಅದು ಓನ್ಲಿ ನಾವು ನನ್ನ ಗೋಲ್ಡ್ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಹಾಲ್ಮಾರ್ಕ್ ಅವ್ರಿಗೆ ಕಳಿಸ್ಬಿಟ್ಟು ಹಾಲ್ಮಾರ್ಕಿಗೆ ಅವ್ರು ಅಪ್ರೂವ್ ಮಾಡಿಬಿಟ್ಟು ಇದು ಕರೆಕ್ಟಾಗಿದೆ, ನೀವು ಚಿನ್ನ ಎಷ್ಟಿದೆ 22 ಕ್ಯಾರೆಟ್, ಇದು 18 ಕ್ಯಾರೆಟ್ ಅಂದ್ಬಿಟ್ಟು ಅವರು ಸೀಲ್ ಮಾಡಿಬಿಟ್ಟು ಕಳಿಸ್ತಾರೆ. ಅದು ಸೀಲ್ ಮಾಡ್ಕೊಂಬರೋಕ್ಕೆ ಒಂದು 2 to 5 ಡೇ ವರ್ಕಿಂಗ್ ಡೇಸ್ ಆಗುತ್ತೆ ಅಷ್ಟೇ.
ಸೊ ಅದು ಡಿಫ್ರೆನ್ಸು ಇಷ್ಟೇ. ಮತ್ತು ನೀವು ಕೆ ಡಿ ಎಮ್ ಗಟ್ಟಿ ಇರುತ್ತೆ ಅಂತ ಯೂಸ್ ಮಾಡಬೇಕು. 18 ಕ್ಯಾರೆಟೇ ಯೂಸ್ ಮಾಡಿ. ಬಿಕಾಸ್ ನಿಮಗೆ ಡೈಲಿ ವೇರ್ ಮಾಡಬೇಕಾ, ಒಂದು ಮಾಂಗಲ್ಯ ಸರ ಮಾಡಿಸ್ಕೋಬೇಕಾ, ಡೈಲಿ ಯೂಸ್ ಮಾಡಬೇಕಾ, ಹಾಗಾದರೆ ನೀವು 18 ಕ್ಯಾರೆಟಲ್ಲಿ ಮಾಡಿಸ್ಕೊಳ್ಳಿ. ನಿಮಗೆ ಪರ್ಸೆಂಟೇಜು 75 ಸಮಥಿಂಗ್ ಇರುತ್ತೆ, 75% ಬಂಗಾರ ಇರುತ್ತೆ. ಆದರೆ ಗಟ್ಟಿ ಇರುತ್ತೆ ಬಂಗಾರ. ಸೊ ಬೇರೆ ಮೆಟಲ್ಸು ಇರುತ್ತೆ, ಬಟ್ ಕ್ಯಾಡ್ಮಿಯಮ್ ಇರಲ್ಲ. ಆ್ಯಂಡ್ 91.6 ಇದೆಯಲ್ಲ, 916 ಇದೆಯಲ್ಲ, ಆ ಬಂಗಾರದಲ್ಲಿ ಗೋಲ್ಡ್ ಜಾಸ್ತಿ ಇರುತ್ತೆ, ಬೇರೆ ಮೆಟಲ್ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಅದು ಟೊಳ್ಳಾಗುತ್ತೆ. ನೀವು ಬಂಗಾರ ಅದು ಡೈಲಿ ವೇರ್ ಮಾಡೋಕ್ಕಾಗಲ್ಲ, ಬಟ್ ಅದು ಜಾಸ್ತಿ ಗೋಲ್ಡ್ ಇರುತ್ತೆ, ಅದರಲ್ಲಿ ಜಾಸ್ತಿ ಗೋಲ್ಡ್ ಇರುತ್ತೆ, ಸ್ವಲ್ಪ ಕಮ್ಮಿ ಗೋಲ್ಡ್ ಇರುತ್ತೆ. 75% ಗೋಲ್ಡ್ ಇರುತ್ತೆ, ಅದರಲ್ಲಿ 91.6% ಗೋಲ್ಡ್ ಇರುತ್ತೆ. ಬಟ್ ಯಾವುದೇ ಕಾರಣಕ್ಕೂ 18 ಕ್ಯಾರೆಟ್ ಅನ್ನೋದು KDM ಅಲ್ಲ ಫ್ರೆಂಡ್ಸ್. ನಾವು ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ವಿ. ಸೊ ನೀವ್ಯಾರು ತಿಳ್ಕೊಂಡಿದ್ರ ಆ ಥರ, ಅದು ತಪ್ಪು ತಿಳುವಳಿಕೆ. ಓಕೆನಾ, ಅಷ್ಟೇ ಹೇಳಬೇಕಾಗಿತ್ತು ಇವತ್ತು. ಓಕೆ, ನಾನು ಈ ಬಾಣಂತನದ ಗ್ಯಾಪಲ್ಲಿ, ವಿಡಿಯೋ ಮಾಡ್ತಿರೋ ಗ್ಯಾಪಲ್ಲಿ ಏನು ಸಾಹಸ ಮಾಡಿದ್ದೀನಿ ಅಂತಂದರೆ, ಒಂದು ಹೇರ್ ಕಟ್ ಮಾಡಿಸಿದ್ದೀನಿ ಅಷ್ಟೇ. ಈಗ ಸದ್ಯಕ್ಕೆ ಮಾಡಿಸಿದ್ದು ಅಷ್ಟೇ. ಆ್ಯಂಡ್ ಸ್ವಲ್ಪ ಕ್ಲಾತ್ಸ್ ಎಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಸ್ಟೈಲಿಶ್ ಆಗೋಣ ಅಂದ್ಕೊಂಡಿದ್ದೀನಿ. ನಾನಿವಾಗ ನೋಡೋಕ್ಕೆ ಈ ಥರ ಇರ್ಬೋದು, ಚೆನ್ನಾಗಿ ರೆಡಿ ಆದರೆ ಸ್ಟೈಲಾಗಿ ಕಾಡ್ತೀನಿ. ಆ್ಯಂಡ್ ನಾನು ಡೈಲಿ ರೋಟೀನ್ ಬಗ್ಗೆ ಒಂದಿನ ವೀಡಿಯೋ ಮಾಡ್ತೀನಿ. ಡೈಲಿ ರೋಟೀನ್ ನಾನು ಏನೇನು ಮಾಡ್ತೀನಿ ಅಂತ ಒಂದು ವೀಡಿಯೋ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ವೀಡಿಯೋ ಮಾಡ್ತೀನಿ ಅಂತಂದರೆ, ಗೆಟ್ ರೆಡಿ ವಿತ್ ಮೀ ಮಾಡೋಣ ಒಂದಿನ. ಆ್ಯಂಡ್ ನಾನು ಏನೇನು ಸ್ಕಿನ್ ಕೇರ್ ರೋಟೀನ್ ಮಾಡ್ತೀನಿ. ಫಸ್ಟ್ ನಾನೇನೇನು ನನ್ನ ಸ್ಕಿನ್ನಲ್ಲಿ ನೋಡಿ ಫ್ರೆಂಡ್ಸ್, ಯಾವುದೇ ತರಹ ಚಿಕ್ಕದು ಒಂಥರ ಬೆವರು ಗುಳ್ಳೆ ಇದೆ ಬಿಟ್ಟರೆ ಮೊಡವೆ ಆ ಥರ ಏನೂ ಇಲ್ಲ. ಅಬ್ಬಾ ಟಚ್ವುಡ್, ನನಗೆ ಮೊಡವೆ ಬರೋದು ಬಿಡಪ್ಪ. ಆದರೆ ಒಂದು ಸತಿ ಬರುತ್ತೆ ಯಾವಾಗಾರ, ಈಗ ಪೀರಿಯಡ್ಸ್ ಟೈಮ್ ಇದ್ದಾಗ ಒಂದೇ ಒಂದು ಬರುತ್ತೆ ಈ ಕಡೆ, ಅದೇ ಇದು ಮಾರ್ಕ್ ಉಳ್ಕೊಂಬಿಟ್ಟಿದೆ. ಅದು ಬಿಟ್ಟರೆ ಏನೇನು ಮಾಡಬೇಕು. ನಾನು ಏನೂ ಸ್ಕಿನ್ ಕೇರ್ ಮಾಡಲ್ಲ, ಅದಕ್ಕೆ ಬರಲ್ಲ ಅನಿಸುತ್ತೆ ಮೋಸ್ಟ್ಲಿ. ಜಾಸ್ತಿ ಏನಿಲ್ಲ, ಇತ್ತೀಚೆಗೆ ಒಂಚೂರು ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ ಏನು ಬರುತ್ತೆ ಅಂತ. ಆ್ಯಂಡ್ ನನಗೆ ಹೇರ್ಗೆ ಯಾವ ಥರ ಶಾಂಪೂ ಹಾಕ್ತೀನಿ ನೈಸ್ ಆಗೋದಕ್ಕೆ ಅದನ್ನೆಲ್ಲ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇವಾಗ ನನ್ನ ಮನೇಲಿ ಈ ಥರ ಮೆಟರ್ನಿಟಿ ವೇರ್ ಯೂಸ್ ಮಾಡ್ತಾಯಿದ್ದೀನಿ ಈಗ. ಆದರೆ ಇವಾಗ ನಾನು ಯಾವುದಾದ್ರೂ ಒಂದು ಶಾಪಿಂಗ್ ಮಾಡಿದ್ರೆ ನಿಮಗೆ ನಾನು ಏನೇನು ಡ್ರೆಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಆ ಥರ ಈಗ ಹೊಸ ಥರ ವೀಡಿಯೋ ಮಾಡೋಣ ಅಂತ ಇದ್ದೀನಿ. ಓಕೆನಾ? ಓಕೆ, ನನ್ನೆಲ್ಲ ವೀಡಿಯೋಗೂ ನೀವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆನಾ? ಆಮೇಲೆ ನಾವೆಲ್ಲ ಔಟಿಂಗ್ ಹೋದರೆ ಕೂಡ ನಾನು ಬೇರೆಯವ್ರ ಹತ್ರ ಆದರೂ ಒಂದು ವೀಡಿಯೋ ಮಾಡಿಸ್ತೀನಿ. ಬಿಕಾಸ್ ಎಲ್ಲ ಅರ್ಧಂಬರ್ಧ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಿಕಾಸ್ ನನಗೆ ಪಾಪನ್ನು ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಭಾರಿ ಕಷ್ಟ ಆಗುತ್ತೆ ಅಷ್ಟೇ, ಅದಕ್ಕೆ. ಓಕೆ, until then, please subscribe to my channel and keep following me and my content, and say bye to my baby. Bye. ಹಾಯ್ ಬಾಯ್ ಎರಡು ಮಾಡಿಬಿಡಿ. ಇವಾಗ ಹಾಯ್ ಬಾಯ್ ಎರಡು ಮಾಡು. ನಾನು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಹಾಯ್ ಬಾಯ್ ಮಾಡು ಮಾಡಿ. ಹಾಯ್ ಬಾಯ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.